ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಎಕಲಾನ್ ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎರಡು ಮೆಥಡ್ ಆಲ್ರೆಡಿ ಹೇಳಿದೀನಿ, ಒಂದು ನಾರ್ಮಲ್ ಫಾರ್ಮ್ ಮೆಥಡ್, ಇಲ್ಲ ಅಂತಂದ್ರೆ ಎಕಲಾನ್ ಫಾರ್ಮ್ ಮೆಥಡ್. ಅವ್ರು ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ನೀವು ಎಕಲಾನ್ ಫಾರ್ಮ್ಗೆ ಹೋಗ್ಬೋದು, ಸರಿನಾ? ಸೊ ನಾರ್ಮಲ್ ಫಾರ್ಮ್ ಒಂಚೂರು ದೊಡ್ಡದಾಗ್ತಾ ಹೋಗುತ್ತೆ, ಯಾಕಂದ್ರೆ ಅಲ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಎರಡನ್ನೂ ಕೂಡ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ, ಸರಿನಾ? ಏನೋ ಎಕಲಾನ್ ಫಾರ್ಮ್ ಅಲ್ಲಿ ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್, ಸೊ ಹಾಗಾದ್ರೆ ರೋ ಟ್ರಾನ್ಸ್ಫಾರ್ಮೇಶನ್ ಯಾವ ರೀತಿ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಎಕಲಾನ್ ಫಾರ್ಮ್ ಇರುತ್ತೆ ಅಂತಂದ್ರೆ ಎಕಲಾನ್ ಫಾರ್ಮ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್, ಈ ತರ ಯಾವ್ದಾದ್ರು ಸೈಜ್ದು ಕೊಡ್ಬೋದು. 3x3 ಕೊಡ್ತಾರೆ, 4x4 ಕೊಡ್ತಾರೆ ಅಂತ ಏನಿಲ್ಲ. 2x3 4x5 ಯಾವ್ದಾದ್ರೂ ಕೂಡ ಕೊಡ್ಬೋದು. ಸೊ ಆ ಮ್ಯಾಟ್ರಿಕ್ಸ್ ಅನ್ನ ನಾನು ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಸಿಂಪಲ್. ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಆ ಮ್ಯಾಟ್ರಿಕ್ಸ್ ಅನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಏನು ಅಂತ. ಸೊ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಕನ್ವರ್ಟ್ ಮಾಡೋದು? ಸಿಂಪಲ್. ಸೊ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲೆಲ್ಲಿದ್ದಾವೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ನನಗೆ ಏನಾದ್ರೂ ಆಗಿರಲಿ, ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರಲಿ, 0 ಇರಲಿ, -1 ಪ್ಲಸ್ ಇನ್ಫಿನಿಟಿ, ಎನಿಥಿಂಗ್. ಅದ್ರ ಮೇಲ್ಗಡೆ ಅಂತಂದ್ರೆ ಈ ಕಡೆ ಬಲಗಡೆ ಸೈಡ್ ಇರುವಂತ ಎಲಿಮೆಂಟ್ಸ್ ಏನಾದ್ರೂ ಆಗಿರಲಿ, ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ ಇರುವಂತ ಎಲಿಮೆಂಟ್ಸ್ ಏನಾದ್ರೂ ಆಗಿರಲಿ, ಆದರೆ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0 ಆಗಿರ್ಬೇಕು. ನೋಡಿ, ದಿಸ್ ಇಸ್ ದ ಡಯಾಗ್ನಲ್ ಎಲಿಮೆಂಟ್, ಅದರ ಕೆಳಗಡೆ ಇರುವಂತ ಎಲ್ಲ ವ್ಯಾಲ್ಯೂಸ್ 0 ಆಗಿರ್ಬೇಕು. ನೆಕ್ಸ್ಟ್ ಇದು ಡಯಾಗ್ನಲ್ ಎಲಿಮೆಂಟ್, ಅದರ ಕೆಳಗಡೆ ಇರುವಂತ ಎಲ್ಲ ವ್ಯಾಲ್ಯೂಸ್ 0 ಆಗಿರ್ಬೇಕು. ಇದು ಡಯಾಗ್ನಲ್ ಎಲಿಮೆಂಟ್, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0 ಆಗಬೇಕು. ಸೊ ಅದು ಮ್ಯಾಟ್ರಿಕ್ಸಿನ ಸೈಜ್ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗಿರುತ್ತೆ. ಏನಂತ ಹಿಂಗ್ ನೀವು ನೆನ್ಪಿಟ್ಕೊಂಡಿರ್ಬೇಕಾಗಿರುವಂತದ್ದು ಸಿಂಪಲ್, ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಆದ್ರೆ ಸಾಕು. ಡಯಾಗ್ನಲ್ ಎಲಿಮೆಂಟ್ ಇದೆಯಲ್ಲ, ಅದು 0 ಆಗ್ಲಿ, 1 ಆಗ್ಲಿ, -1 ಆಗ್ಲಿ, ಇನ್ಫಿನಿಟಿ ಆಗ್ಲಿ, ಎನಿಥಿಂಗ್, ಅದ್ರ ಬಲಗಡೆ ಇರೋದು ಏನಾದ್ರೂ ಆಗಿರ್ಲಿ, ವ್ಯಾಲ್ಯೂಸ್ಗಳು 0 ಬರಲಿ, ಎನಿಥಿಂಗ್ ಬರಲಿ, ಬಟ್ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರೋ ವ್ಯಾಲ್ಯೂ 0 ಆಗಿರ್ಬೇಕು ಅಷ್ಟೇ, ಸರಿನಾ? ಸೊ ಸೇಮ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಬಿಟ್ಟು ಕನ್ವರ್ಟ್ ಮಾಡ್ಕೊಂತ ಹೋಗೋಣ ಈ ಮ್ಯಾಟ್ರಿಕ್ಸ್ ಅನ್ನ ಎಕಲಾನ್ ಫಾರ್ಮ್ಗೆ, ಸೊ ದಟ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ರೈಟ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. ಈಗ ನೋಡಿ, ಇಲ್ಲಿ ಇದನ್ನ ನಾನು ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್. ಹಾಗಾದ್ರೆ ರೋ ಅಂತ ಅಂದ್ರೇನು, ಕಾಲಮ್ ಅಂತ ಅಂದ್ರೇನು, ಅದೇ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಅದನ್ನ ಹೇಳ್ಕೊಡ್ತೀನಿ ನೋಡಿ. ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3. ಹಾರಿಜಾಂಟಲ್ ಆಗಿರುತ್ತಲ್ಲನಪ್ಪ, ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ಹಾರಿಜಾಂಟಲ್ ಆಗಿದ್ರೆ, ಅಡ್ಡ ಇದ್ರೆ, ಈ ತರ ಉದ್ದ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3, ಗೊತ್ತಾಯ್ತಾ? ಈ ತರ ಹಾರಿಜಾಂಟಲ್ ಆಗಿದ್ರೆ ರೋಗಳು, ವರ್ಟಿಕಲ್ ಆಗಿದ್ರೆ ಕಾಲಮ್ಗಳು, ರೋ 1, ರೋ 2, ರೋ 3, ಕಾಲಮ್ 1, ಕಾಲಮ್ 2, ಕಾಲಮ್ 3. ಆದ್ರೆ ಇಲ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಮಾಡೋದು. ಸೊ ಕಾಲಮ್ದು ಅವಶ್ಯಕತೆ ಏನಿಲ್ಲ ಈಗ. ಆದ್ರೆ ನಾರ್ಮಲ್ ಫಾರ್ಮ್ ಅಲ್ಲಿ ಎರಡೂ ಕೂಡ ಯೂಸ್ ಮಾಡ್ತೀವಿ, ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ರೋ ಟ್ರಾನ್ಸ್ಫಾರ್ಮೇಶನ್ ಎರಡನ್ನೂ ಕೂಡ. ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು, ಯಾವ್ದಾದ್ರು ಮೆಥಡ್ ಅನ್ನ ಕೇಳ್ಬೋದು. ಈಗ ಇದನ್ನ ನಾನೇನ್ ಮಾಡ್ಬೇಕು, ಎಕಲಾನ್ ಫಾರ್ಮ್ಗೆ ಒಂದೊಂದಾಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಏನಿದೆ, 2 ಇದೆ. ಸೊ ಈಗ ಪ್ರೊಸೀಡ್ ಆಗ್ತಾ ಹೋಗೋಣ. ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಯಾವ್ಯಾವು, 4 ಮತ್ತೆ 1, ಇವೆರಡನ್ನ 0 ಮಾಡ್ಬೇಕು. ಡಯಾಗ್ನಲ್ ಎಲಿಮೆಂಟ್ 1 ಇದ್ದಿದ್ರೆ ಈಸಿ ಆಗೋದು. ಸೊ ಇದು ಇಲ್ದಲೇ ಇದ್ರೂ ಕೂಡ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಏನಿಲ್ಲ, ಸಿಂಪಲ್ ಸೇಮ್ ಟೆಕ್ನಿಕ್ ಅನ್ನ ಯೂಸ್ ಮಾಡೋದು. 1 ಇದ್ರೆ ಈಸಿ ಅಂತ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ನೋಡಿ, ಇವಾಗ R1 ನ ರೆಫರೆನ್ಸ್ ಅನ್ನ ತಗೋಬೇಕು, R2 ಮತ್ತೆ R3ಗೆ ಈಕ್ವೇಶನ್ ಅನ್ನ ಬರಿಬೇಕಾಗುತ್ತೆ. R2 ಮತ್ತೆ R3 ಯಾಕೆ, R2 ಅಲ್ಲಿರುವಂತ 4 ಅನ್ನ 0 ಮಾಡಬೇಕು, R3 ಅಲ್ಲಿರುವಂತ 1 ಅನ್ನ 0 ಮಾಡಬೇಕು. ಸೊ R2 ಮತ್ತೆ R3ಗೆ ಈಕ್ವೇಶನ್ ಅನ್ನ ಬರಿತಾ ಹೋಗಿ. R2 ಮತ್ತೆ R3ಗೆ ರೆಫರೆನ್ಸ್ ಯಾವ ರೋದು ತಗೋಬೇಕು, ರೋ 1 ನ ರೆಫರೆನ್ಸ್ ತಗೋಬೇಕು. ಯಾಕೆ, ಇವೆರಡಕ್ಕೂ ಕೂಡ ಡಯಾಗ್ನಲ್ ಎಲಿಮೆಂಟ್ 2 ವಿಚ್ ಈಸ್ ಇನ್ ರೋ ನಂಬರ್ 1 ಅಲ್ವಾ, ಅದಾಯ್ತಾ? ನೋಡಿ, ಇಲ್ಲಿ ಇವೆರಡಕ್ಕೂ ಕೂಡ 4 ಮತ್ತೆ 1 ಏನ್ ನಾನು 0 ಮಾಡಬೇಕು, ಅವೆರಡಕ್ಕೂ ಕೂಡ ಡಯಾಗ್ನಲ್ ಎಲಿಮೆಂಟ್ 2, ಅದು ಎಲ್ಲಿರೋದು, ರೋ ನಂಬರ್ 1. ಸೊ ಅದಕ್ಕೋಸ್ಕರ ರೋ ನಂಬರ್ 1 ನ ರೆಫರೆನ್ಸ್ ಅನ್ನ ತಗೋಬೇಕಾಗತ್ತೆ. ಸಿಂಪಲ್ ಟೆಕ್ನಿಕ್ ಏನು ಹೇಳ್ಕೊಟ್ಟಿದ್ದೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ. ಈ 4 ಅನ್ನ 0 ಮಾಡಬೇಕು ಅಂತಂದ್ರೆ R2 ಅಲ್ಲಿರುವಂತ 4 ಅನ್ನ R1 ಜೊತೆ ಬರಿಬೇಕು, R1 ಅಲ್ಲಿರುವಂತ 2 ಅನ್ನ R2 ಜೊತೆ ಬರಿಬೇಕು, ಮಧ್ಯದಲ್ಲಿ ಮೈನಸ್ ಹಾಕ್ಬೇಕು. ಏನು ಸಿಂಪಲ್ ಟೆಕ್ನಿಕ್, R2 ಅಲ್ಲಿರುವಂತ 4 ಅನ್ನ R1 ಜೊತೆ ಬರೀರಿ, R1 ಅಲ್ಲಿರುವಂತ 2 ಅನ್ನ R2 ಜೊತೆ ಬರೀರಿ, ಮಧ್ಯ ಮೈನಸ್. ಸೊ ಇದಕ್ಕೆ ಬರಿತಾ ಹೋಗೋಣ, ಕ್ಲಿಯರ್ ಆಗುತ್ತೆ. R3 ಅಲ್ಲಿರುವಂತ 1 ಅನ್ನ R1 ಜೊತೆ ಬರೀರಿ, R1 ಅಲ್ಲಿರುವಂತ 2 ಅನ್ನ R3 ಜೊತೆ ಬರೀರಿ, ಮಧ್ಯದಲ್ಲಿ ಮೈನಸ್ ಹಾಕ್ರಿ, ಇಷ್ಟೇ ಸಿಂಪಲ್. ಸರಿ, ನಾ ಉಲ್ಟಾ ಬರೆಯೋದು. R3 ಅಲ್ಲಿರುವಂತ 1 ಅನ್ನ R1 ಜೊತೆ ಬರ್ದೆ, R1 ಅಲ್ಲಿರುವಂತ 2 ಅನ್ನ R3 ಜೊತೆ ಬರ್ದೆ, ಮಧ್ಯದಲ್ಲಿ ಮೈನಸ್ ಹಾಕ್ದೆ. ಈಗ A will be equal to
ನಾನು ಆಪರೇಷನ್ ಯಾವ್ಯಾವ ರೋಗ್ ಅಪ್ಲೈ ಮಾಡಿರೋದು ರೋ 2 ಮತ್ತೆ ರೋ 3. ಸೊ ರೋ 1 ಹಂಗೆ ಉಳ್ಕೊಳುತ್ತೆ, 2 1 3 ಹಂಗೆ ಉಳ್ಕೊಂತು. ಈ ಎರಡು ಆಪರೇಷನ್ಸ್ ಅನ್ನ ಏನಕ್ಕೆ ಅಪ್ಲೈ ಮಾಡಿರೋದು? ಈ ಎರಡು ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೆ, 4 ಮತ್ತೆ 1 ಅನ್ನ 0 ಮಾಡೋದಕ್ಕೆ. ಸೊ 0 ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ಳಿ, 0 ಮಾಡೋದಕ್ಕೆ. ಸೊ 0 ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ಳಿ, ಏನೂ ಆಗಲ್ಲ. ಸೊ ಇದನ್ನ ಬೇಕಾದ್ರೆ ಒಂದ್ಸಲಿ ವೆರಿಫೈ ಮಾಡೋಣ. 2 ಇಂಟು R2 ಮೈನಸ್ 4 ಇಂಟು R1 ಅಲ್ವಾ? ಸೊ ಇಲ್ಲಿ R2 ವ್ಯಾಲ್ಯೂ ಏನಿದೆ 4 ಇದೆ. ಸೊ 2 ಇಂಟು 4 ಮೈನಸ್ 4 ಇಂಟು R1 ವ್ಯಾಲ್ಯೂ ಏನು ಇಂಟು R1 ವ್ಯಾಲ್ಯೂ ಏನು, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂನ ಬರೀಬೇಕು, ಗೊತ್ತಾಯ್ತಾ? 2 4 2 8 ಮೈನಸ್ 4 2 8 0 ಆಯಿತು. ನೆಕ್ಸ್ಟ್ ಇಲ್ಲಿ R3ಗೆ ಬರೋಣ. ಏನು ಈಕ್ವೇಶನ್? 2 ಇಂಟು R3 ಮೈನಸ್ 1 ಇಂಟು R1 ಇನ್ನೇನಾಗುತ್ತೆ, R1 ಆಗುತ್ತೆ. ಸೊ R3 ವ್ಯಾಲ್ಯೂ ಏನಿದೆಯಪ್ಪ 1 ಇದೆ. ಸೊ 2 ಇಂಟು 1 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನನಗೆ 2a ಇದೆ. 2 ಮೈನಸ್ 2 ಮತ್ತೆ 0 ಆಯಿತು. ಸೊ ಮತ್ತೆ ಇನ್ನೊಂದ್ಸಲಿ ಸಾಲ್ವ್ ಮಾಡೋದ್ರ ಬದಲು ನಿಮಗೆ ಇಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ನಾನು ಬರ್ದಿರುವಂಥ ಈಕ್ವೇಶನ್ ಕರೆಕ್ಟ್ ಇದೆಯೋ ಅಂತ. ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು 3-4 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ, ಈಕ್ವೇಶನ್ ಬರೆಯೋದು ಈಸಿ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಇಲ್ಲಿರುವಂಥ ವ್ಯಾಲ್ಯೂಗಳನ್ನ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಇಲ್ಲಿ R2 ವ್ಯಾಲ್ಯೂ ಏನಿದೆ 2 ಇದೆ. 2 ಇಂಟು 2 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 4 ಇಂಟು 1 ವ್ಯಾಲ್ಯೂ ಏನಾಗುತ್ತೆ 2 2 4 ಮೈನಸ್ 4 1 4 0 ಆಯಿತು. ನೆಕ್ಸ್ಟ್ ಇಲ್ಲಿ 6 ಇದೆ. ಸೊ 2 ಹಂಗೆ ಇರಲಿ. 2 ಇಂಟು R2 ವ್ಯಾಲ್ಯೂ ಅಲ್ವಾ? ಸೊ R2 ವ್ಯಾಲ್ಯೂ ಏನಿರೋದು 6 ಮೈನಸ್ 4 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನಮಗೆ 3, ಗೊತ್ತಾಯ್ತಾ? ಸೊ R2 ವ್ಯಾಲ್ಯೂ 6, R1 ವ್ಯಾಲ್ಯೂ 3. 6 2 12 ಮೈನಸ್ 4 3 12. ಸೊ 12 ಮೈನಸ್ 12 ಅಂತಂದರೆ 0 ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬರೋಣ. 2 ಇಂಟು R3. ಸೊ 2 ಇಂಟು R3 ವ್ಯಾಲ್ಯೂ ಏನಿದೆ ಇಲ್ಲಿ 1 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 2 1 2 2 ಮೈನಸ್ 1 ಅಂತಂದರೆ 1 ಆಯಿತು. ಸೊ 1 ಅಂತ ಬರೀರಿ. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 2 ಇದೆ. ಸೊ 2 ಇಂಟು 2 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಎಷ್ಟಿರೋದು 3. 2 2 4 ಮೈನಸ್ 3 ವ್ಯಾಲ್ಯೂ ಈಸ್ 1. ಸೊ 1 ಅಂತ ಇಲ್ಲಿ ಬರೀತಾ ಹೋಗೋಣ. ಈಗ ನೋಡಿ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ 2 ಇದೆ, ಅದರ ಕೆಳಗಡೆ ಇರುವಂಥ ವ್ಯಾಲ್ಯೂಸ್ ಎಲ್ಲ 0. ಎಸ್, ಓಕೆ. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ 0 ಇದೆ. ಸೊ ಅದ್ರ ಕೆಳಗಡೆ ಇರುವಂಥ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ಒಂಚೂರು ತೊಂದರೆ ಆಗ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ರೋ ನಂಬರ್ 2 ಮತ್ತೆ ರೋ ನಂಬರ್ 3 ಅನ್ನ ಎಕ್ಸ್ಚೇಂಜ್ ಮಾಡ್ಕೊತೀನಿ. ಸರಿನಾ? ಎಕ್ಸ್ಚೇಂಜ್ ಮಾಡ್ಕೋಬಹುದು ರೋ ನಂಬರ್ 2 ಮತ್ತೆ ರೋ ನಂಬರ್ 3 ಅನ್ನ. ಸೊ ರೋ ನಂಬರ್ 2 ಮತ್ತೆ ರೋ ನಂಬರ್ 3 ಅನ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದೀನಿ. ಸೊ ನನ್ನ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ರೋ ನಂಬರ್ 2 ಮತ್ತೆ 3 ಚೇಂಜ್ ಆಗ್ತಾ ಇರೋದು. ಸೊ ರೋ ನಂಬರ್ 1 ಹಂಗೆ ಇರುತ್ತೆ, 2 1 3 ಹಂಗೆ ಇರ್ತದೆ. ಇಲ್ಲಿ ರೋ 3 ಅಲ್ಲಿರುವಂಥ ವ್ಯಾಲ್ಯೂಸ್ ಎಲ್ಲ ರೋ 2ಗೆ ಬರ್ತಾ ಹೋಗ್ತವೆ. ರೋ 2 ಅಲ್ಲಿರುವಂಥ ವ್ಯಾಲ್ಯೂಸ್ ಎಲ್ಲ ರೋ 3ಗೆ ಬರ್ತಾ ಹೋಗ್ತವೆ. ಈಗ ನಾನು ಏನಾದರೂ ಚೇಂಜಸ್ ಮಾಡುವಂಥ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕೆ? ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0 ಇದೆ. ನಾನು ಹೇಳಿದ್ದೆ ಡಯಾಗ್ನಲ್ ಎಲಿಮೆಂಟ್ ಏನಾದರೂ ಇರಲಿ ಅದ್ರ ಕೆಳಗಡೆ ವ್ಯಾಲ್ಯೂ 0 ಆಗಿರಬೇಕು. ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದ್ರ ಕೆಳಗಡೆ ವ್ಯಾಲ್ಯೂ 0 ಇದೆ. ಮೂರನೇ ಡಯಾಗ್ನಲ್ ಎಲಿಮೆಂಟೇ 0, ಅದ್ರ ಕೆಳಗಡೆ ಯಾವುದೂ ವ್ಯಾಲ್ಯೂ ಇಲ್ಲ. ಸೊ ಇಲ್ಲೇನಾಯ್ತು, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಆಗಿರಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ ಇರುವಂಥ ವ್ಯಾಲ್ಯೂಸ್ ಏನಾದರೂ ಆಗಿರಲಿ, ಆದರೆ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂಥ ವ್ಯಾಲ್ಯೂಸ್ 0 ಆಗಿರಬೇಕಿತ್ತು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂಥ ವ್ಯಾಲ್ಯೂಸು 0 ಇದಾವೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಈಗ ನಾವೇನು ಮಾಡಬೇಕಾಗತ್ತೆ, ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ದೀನಲ್ವಾ, ಈಗ ನಾನು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನು ಬರೀಬೇಕು. ದೇರ್ ಫಾರ್ ರ್ಯಾಂಕ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಎ, ಮ್ಯಾಟ್ರಿಕ್ಸ್ ಎ, ಸರಿನಾ? ಮ್ಯಾಟ್ರಿಕ್ಸ್ ಎ ಅಲ್ವಾ? ಸೊ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು, ಸಿಂಪಲ್ ನೋಡಿ, ರ್ಯಾಂಕ್ ಅನ್ನ ಕಂಡುಹಿಡಿಬೇಕಾದ್ರೆ ಪ್ರತಿ ಒಂದು ರೋ ಅನ್ನ ಅಬ್ಸರ್ವ್ ಮಾಡ್ರಿ, ರೋ ವೈಸ್ ಅಬ್ಸರ್ವ್ ಮಾಡ್ಬೇಕು. ದಿಸ್ ಈಸ್ ರೋ 1, ದಿಸ್ ಈಸ್ ರೋ 2, ದಿಸ್ ಈಸ್ ರೋ 3. ಇಲ್ಲಿ ಎಕ್ಸ್ಚೇಂಜ್ ಆದ ಅಂತ ತಕ್ಷಣ ಏನೂ ಆಗಲ್ಲ, ಸರಿನಾ? ಸೊ ರೆಫರೆನ್ಸ್ ಅನ್ನ ತೊಳಿ, ರೋ 1 ರೋ 2 ರೋ 3 ಅಂತಾನೆ ತೊಳಿ, ಏನಾಗಲ್ಲ. ಈಗ ನೋಡಿ ರೋ 1 ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಇರಬೇಕು. ಏನು? ಅಟ್ಲೀಸ್ಟ್ 1 ನಾನ್ ಜೀರೋ ಎಲಿಮೆಂಟ್. ನಾನ್ ಜೀರೋ ಅಂದ್ರೆ 0 ಬಿಟ್ ಬೇರೆ ಎಲಿಮೆಂಟ್, 0 ಬಿಟ್ ಬೇರೆ ಯಾವ್ದಾದ್ರೂ ಎಲಿಮೆಂಟ್, ಪ್ಲಸ್ ಇರಲಿ ಮೈನಸ್ ಇರಲಿ ಯಾವ್ದಾದ್ರೂ ಎಲಿಮೆಂಟ್ ಇರಬೇಕು, ಅಟ್ಲೀಸ್ಟ್ ಒಂದಾದ್ರೂ ಕೂಡ ಆ ಒಂದು ರೋ ಅಲ್ಲಿ. ನೋಡಿ 2 ಇದೆ, 1 ಇದೆ, 3 ಇದೆ, 3 ನಾನ್ ಜೀರೋ ಎಲಿಮೆಂಟ್. ನಾನ್ ಜೀರೋ ಎಲಿಮೆಂಟ್ ಅಂದ್ರೆ 0 ಬಿಟ್ಟು ಬೇರೆ ಎಲಿಮೆಂಟ್ಗಳು. ಎಸ್, ಸೊ ಈ ಒಂದು ರೋ ಕನ್ಸಿಡರ್ ಆಗುತ್ತೆ. ಸೊ 1 ಅಂತ ಬರೀರಿ, ಗೊತ್ತಾಯ್ತಾ? ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಸೊ ಈ ಒಂದು ರೋ ಕನ್ಸಿಡರ್ ಆಗಿರೋದ್ರಿಂದ 1. ನೆಕ್ಸ್ಟ್ ಇಲ್ಲಿ 0 ಇದೆ, ಆದ್ರೆ ನಾನ್ ಜೀರೋ ಎಲಿಮೆಂಟ್ಗಳು ಕೂಡ ಇದಾವೆ, ಸರಿನಾ? 0 ಇದೆ ಬಟ್ ನಾನ್ ಜೀರೋ ಎಲಿಮೆಂಟ್ಸ್ಗಳು ಕೂಡ ಇದಾವೆ. ಸೊ ಅದಕ್ಕೋಸ್ಕರ ಈ ರೋ ಕೂಡ ಕನ್ಸಿಡರ್ ಆಗುತ್ತೆ. ಸೊ +1 ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಷ್ಟೇ. ಬಟ್ ಈ ರೋ ಕನ್ಸಿಡರ್ ಆಗುತ್ತಾ? ಇಲ್ಲ. ಯಾಕೆ? ಮೂರು ಎಲಿಮೆಂಟ್ಗಳು, ಮೂರು ವ್ಯಾಲ್ಯೂಸ್ 0 ಇದಾವೆ. ನನಗೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಬರಬೇಕು ಆ ಒಂದು ರೋ ಅನ್ನ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡೋದಕ್ಕೆ, ಅಂದ್ರೆ ಕನ್ಸಿಡರ್ ಮಾಡೋದಕ್ಕೆ. ಸೊ ಇಲ್ಲಿ 3 0 ಇರೋದ್ರಿಂದ ನನಗೆ ಈ ಒಂದು ರೋ ಕನ್ಸಿಡರ್ ಆಗಲ್ಲ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ. ಸೊ ವ್ಯಾಲ್ಯೂಸ್ ಎಷ್ಟಾಯ್ತು? 1 + 1 = 2. ಸೊ 2 ಈಸ್ ದ ರ್ಯಾಂಕ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್ ಎ. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ.
ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಲಿಂಕ್ಗಳು ಮತ್ತೆ ನಾರ್ಮಲ್ ಫಾರ್ಮ್ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಇದಾವೆ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.